ಏನೇನು ಪ್ರಸಾದದ ರೂಪದಲ್ಲಿ ಟೋಲಿ ಸಿಕ್ತು ಅದನ್ನು ಹೇಳಬೇಕು. ಓಂ ಶಾಂತಿ. ಮೊದಲು 5 ದಿವಸ ಟೋಲಿ ಸಿಗಲಿಲ್ಲ ನನಗೆ. 12 ಗಂಟೆಗೆ ಬರ್ತಿದ್ದೆ. ಆಮೇಲೆ ಗಾಯತ್ರಕ್ಕನ ಫೋನ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಬರೋಣ ಅಂದ್ರೆ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ. ಆಮೇಲೆ ಏನೋ ಪ್ರಸಾದ ಕೊಟ್ಟರು. ಹಾಗೆ ಮಾಮೂಲಿ ಕಾಮನಾಗಿ ಮಾತಾಡಿದರು. ನಾನು ಅವಾಗ ಮಾಡ್ತಿದ್ರಲ್ಲ ಅದು ಮರ್ತ್ಕೊಬಿಟ್ನಲ್ಲ. ಟೋಲಿ ಸಿಗುತ್ತೆ ಅಂತನಾದರೂ ಹೋಗೋಕ್ಕೆ ಒಂದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಪಟ್ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಹಾಜರು. ದಿವಸ 3 ಟೈಮ್ ಮಾಡಿದ್ರು ಬೇಜಾರಿಲ್ಲ. 3 ಟೈಮ್ ಬರೋ ಥರ ಅಲ್ಲಿ 1 ನಿಮಿಷ ಕೂತ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ. ಅದೇ 5ನೇ ದಿವಸದಿಂದ ಆಮೇಲೆ ಗಾಯತ್ರಕ್ಕ ಹೇಳಿದ್ರು, ಇವತ್ತು ಅದೇನೋ ಮೈಸೂರು ಪಾಕ್ ಕೊಟ್ಟಿದ್ರು ಅಂತ. ಅವತ್ತಿನ ಮೈಸೂರು ಪಾಕ್ ನೆನಪಂತು. ಆಮೇಲೆ ನಾನು ಬಂದಿದ್ದ ದಿವಸ ಇದು ಕಲ್ಲು ಸಕ್ಕರೆ, ಖರ್ಜೂರ, ಆಮೇಲೆ ಇದು ಉಂಡೆ ಬಾದಾಮಿ ಸಿಪ್ಪೆ ತೆಗೆದಿರೋದು, ಆಮೇಲೆ ನೆಕ್ಸ್ಟು ಬಾಳೆಹಣ್ಣು 2. ಇನ್ನೊಂದು ದಿವಸ ರಸಬಾಳೆ, ನಂಜನಗೂಡಿನ ರಸಬಾಳೆ ಅಂತ ಮೈಸೂರಿನಿಂದ ಹಣ್ಣು ತಂದಿದ್ದು, ತುಂಬ ರುಚಿಯಾಗಿತ್ತು. ನಾನು ಅಂದ್ಕೊಂಡೆ, ಅಯ್ಯೋ ಬಾಬಾ ಅವ್ರ ಪ್ರಸಾದ ಮಿಸ್ ಮಾಡ್ಕೊತಿದ್ನಲ್ಲ ಅಮ್ಮವ್ರನ್ನ ಅಂತ. ಆಮೇಲೆ ಮತ್ತೆ ಇನ್ನೊಂದು ದಿವಸ 1 ಸಿಂಗಲ್ ಬಾಳೆಹಣ್ಣು, ಇನ್ನೊಂದು ದಿವಸ ಬಾಳೆಹಣ್ಣಿಂದು ಜಾಮೂನ್ ಥರ ಉಂಡೆ ಹಲ್ವಾ, ಬಾಳೆಹಣ್ಣಿನ ಹಲ್ವಾ, ಮತ್ತು ಕೊಬ್ಬರಿ ಮಿಠಾಯಿ 2 ದಿವಸ, ಆಮೇಲೆ ಇದು ಎಳ್ಳುಂಡೆ, ನೇರಳೆ ಹಣ್ಣು, ಆಮೇಲೆ ಮೈಸೂರು ಪಾಕು ಇವತ್ತು. ಈಗ ಇನ್ನೊಂದು ಸುಮಾರು ಮರ್ತೋಗಿದೆ. ದ್ರಾಕ್ಷಿ. ಆಮೇಲೆ ಮತ್ತೆ ಮಮ್ಮ ಅವ್ರದ್ದು ಇದ್ರ ದಿವಸ ಫಾದರ್ಸ್ ಡೇ ಇದನ್ನು ಮಾಡಿದ್ವಲ್ಲ, ಅದು ಬೆಳಗಿನ 4 ಗಂಟೆ ಯೋಗದಲ್ಲಿ ಹಣ್ಣುಗಳು, ಒಂದು ಬ್ಯಾಗ್ ಹಣ್ಣುಗಳು ಎಲ್ಲ ಥರದ್ದು, ಅದು ಎಲ್ಲ ಡ್ರೈ ಫ್ರೂಟ್ಸ್ಗಳು. ಆಮೇಲೆ ಇದ್ರದ್ದು ಕೇಕ್ ತಿಂದ್ವಿ ಅವತ್ತು. ಆಮೇಲೆ ಬ್ರೆಡ್ಡಿಂದೇನೋ ಒಂದು ಇದು ಕೊಟ್ಟಿದ್ರು, ಅದೇನು ಅಂತ ಹೆಸರು ಗೊತ್ತಾಗ್ತದೆ. ಅದು ಹೀಗೆ ಸುಮಾರು. ಅಯ್ಯೋ ಪ್ರಸಾದದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ ಉದಾಹರಣೆ ಎಲ್ಲ ನೋಡ್ಕೊಂಡಿರ್ತೀರಾ. ಆಯ್ತು, ಏನು ಮಾಡ್ತಾಡೀರಿ, ನಮ್ಮ ಮಾಲೀಕರನ್ನೇ ಕೇಳ್ಬಿಡ್ತೀವಿ. ಹೇಳದ ನೋಡ್ಕೊಂಡು ಏನ್ರಿ ಅನ್ಕಣ್ಣ? ಹೌದಾ? ಯಾರು ನೋಡ್ಕೊಂಡೆ ಹೇಳ್ತೀರಿ? ಈಗ ಇವ್ರು ಕರೆಕ್ಟಾಗಿ ಹೇಳ್ತಾ ಇದ್ರ, ನೀವು ನೋಡ್ಕೊಳ್ಳಿ. ನೀವೇ ಎಕ್ಸಾಮಿನರ್. ಈಗ ಅಯ್ಯೋ ಅತ್ತೆ ಹಿಡ್ಕೊಂಡು ನೋಡ್ಕೊಳ್ಳಿ, ಕಣ್ಣ ಅಂದ್ರೆ 2 ದಿವಸ ಟೋಲಿ ಕೊಟ್ಟು ಆದಮೇಲೆ ಅಕ್ಕವ್ರು ಹೇಳಿದ್ದು ನಮಗೆ ಮೇಯ್ನು. ಹಂಗಾಗಿ ಮೊದಲನೇ 2 ದಿವಸದ್ದು ನಾವೇನು ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಮತ್ತು ಬನ್ನು ಆಯಿತು, ಆಮೇಲೆ ದ್ರಾಕ್ಷಿ, ಹಸಿ ದ್ರಾಕ್ಷಿ, ಆಮೇಲೆ ಅದೇ ಡ್ರೈ ಫ್ರೂಟ್ಸ್ದು ಉಂಡೆ, ನೆಕ್ಸ್ಟು ರವೆ ಉಂಡೆ, ಮತ್ತು ನಾನು ಮೈಸೂರು ಪಾಕು ಅಂದ್ಕೊಂಡಿದ್ದೆ, ಅದನ್ನೇನೋ ಬರ್ಫಿ ಅಂತೇನೋ ಅಂದ್ರಿ ಅಕ್ಕವ್ರಿಗೆ. ಹಾಂ, ಅದಾಯಿತು. ನೆಕ್ಸ್ಟು ಅದಾದಮೇಲೆ ಕಾಯಿ ಒಬ್ಬಿಟ್ಟು ಆದಮೇಲೆ ಬೆಣ್ಣೆ ಬಿಸ್ಕೆಟ್ ಆದಮೇಲೆ ಕೊಬ್ಬರಿ ಮಿಠಾಯಿ, ಆಮೇಲೆ 2 ಬಾಳೆಹಣ್ಣು, ನೆಕ್ಸ್ಟು ಅದ್ರ ಮುಂದೆ ಡ್ರೈ ಜಾಮೂನು, ನೆಕ್ಸ್ಟ್ ಅದಾದಮೇಲೆ ಕೋಡುಬಳೆ, 2 ಕೋಡುಬಳೆ, ನೆಕ್ಸ್ಟ್ ಅದಾದಮೇಲೆ ಬಾಳೆಹಣ್ಣದು ಅದೇನು ಹಲ್ವಾ ಅಂದ್ರಿ ಅಲ್ವಾ, ಬಾಳೆಹಣ್ಣು ಹಲ್ವಾ, ಆಮೇಲೆ ಕಲ್ಲು ಸಕ್ಕರೆ ಬಾದಾಮಿ, ಮತ್ತು ಅದಾದ ಬೆಳಗ್ಗೆ ಮತ್ತು ಕೊಬ್ಬರಿ ಮಿಠಾಯಿ, ಮತ್ತು ನಂಜನಗೂಡು ರಸಬಾಳೆ 1, ನೆಕ್ಸ್ಟ್ ಅದಾದಮೇಲೆ ಬಾದಾಮಿ ಮತ್ತು ಒಗ್ಗರಣೆ ಪುರಿ, ನೆಕ್ಸ್ಟ್ ಮಮ್ಮ ಡೇದು ಹಾಲು, ಹಣ್ಣು ಮತ್ತು ಡ್ರೈ ಫ್ರೂಟ್ಸು, ನೆಕ್ಸ್ಟ್ ಅದಾದಮೇಲೆ ಕೊಬ್ಬರಿ ಮಿಠಾಯಿ ಆದಮೇಲೆ 2 ಚಾಕ್ಲೇಟ್, ಕೋಕಾ ಕೋಲಾ ಚಾಕ್ಲೇಟು ಇದು, ನೆಕ್ಸ್ಟ್ ಅದಾದಮೇಲೆ ಎಳ್ಳುಂಡೆ ಆದಮೇಲೆ 2 ಇವು ಹಣ್ಣುಗಳು ಬರ್ತವಲ್ಲ, ನೇರಳೆ ಹಣ್ಣು, ಇವತ್ತು ಮೈಸೂರು ಪಾಕ್. ಅಂದರೆ ನಾನು ಫಸ್ಟ್ ಡೇಯಿಂದನೂ ಮಿಸ್ ಮಾಡೇ ಇಲ್ಲ. ಮೊದಲಿನಿಂದನೂ ಟೋಲಿ ನಾನು ಮಿಸ್ ಮಾಡೇ ಇಲ್ಲ. ಬಹುಶಃ ಹೇಳೋದ್ರಲ್ಲಿ ಏನು ಮಿಸ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಡ್ರೈ ಫ್ರೂಟ್ಸ್ದು ಲಡ್ಡು, ಸೆಕೆಂಡ್ ಡೇ ದ್ರಾಕ್ಷಿ, 3ನೇ ದಿನ ಅದೇ ಸ್ವೀಟ್ ಬನ್, 4ನೇ ದಿನ ಬಾಳೆಹಣ್ಣು 2, 5ನೇ ದಿನ ರವೆ ಉಂಡೆ, 6ನೇ ದಿನ 1 ಬಾಳೆಹಣ್ಣು 1 ಖರ್ಜೂರ, 7ನೇ ದಿನ 1 ಬಾಳೆಹಣ್ಣು 1 ಖರ್ಜೂರ, ಆಮೇಲೆ ಅದು ಸ್ವೀಟ್ ಬರ್ಫಿ, ಅದೇ ಅದು ಎಲ್ಲೋ ಅದು ಸ್ವೀಟ್ ಬರ್ಫಿ 7ನೇ ದಿನ, 8ನೇ ದಿನ ಒಬ್ಬಟ್ಟು, 9ನೇ ದಿನ ಬೆಂಡೆ ಬಿಸ್ಕಿಟು,
10ನೇ ದಿನ ಮತ್ತೆ ಕೋಕೋನಟ್ ಬರ್ಫಿ. ಇಲ್ಲ ರೇಣುಕಾ? ಅದೇ ಕೊಬ್ಬರಿ 10ನೇದು. ರವೆ ಉಂಡೆ. ಇಲ್ಲ 10ನೇ ದಿನ 10th ಡೇ ನೋಡಿ ಕೋಕೋನಟ್ ಬರ್ಫಿ. ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನೀವು ತಪ್ಪು ಮಾಡಿರ್ಬೋದು. ಕೋಕೋನಟ್ ಬರ್ಫಿ ಅದು 10ನೇ ದಿನ. ಏನು ಬೇರಾದ್ರೂ ಪರವಾಗಿಲ್ಲ. ಇಲ್ಲ ನೋಡಿ, ಇನ್ನೊಂದು ಸಾರಿ ನೋಡಿ ಬೇಕಾದ್ರೆ. 10ನೇ ದಿನ ಕೋಕೋನಟ್ ಬರ್ಫಿ, 11ನೇ ದಿನ ಅದು 11ನೇ ದಿನ ಬಾಳೆಹಣ್ಣು, 12ನೇ ದಿನ ಅದು ಕೋಕೋ ಅದೇ ಕೇಕು, ಆ್ಯಪಲ್ ಕೇಕು, 13ನೇ ದಿನ ಕೋಡ್ಬಳೆ, 14ನೇ ದಿನ ಬನಾನಾ ಬರ್ಫಿ, 15ನೇ ದಿನ ಇದು ಬಾದಾಮಿ ಮತ್ತು ಕಲ್ ಸಕ್ಕರೆ, ಮತ್ತು 16ನೇ ದಿನ ಮತ್ತೆ ಕೋಕೋನಟ್ ಬರ್ಫಿ, ಮತ್ತು 17ನೇ ದಿನ ಬಾಳೆಹಣ್ಣು, 18ನೇ ದಿನ ಬಾದಾಮಿ ಮತ್ತು ಮಸಾಲೆ ಪೂರಿ, ಖಾರ ಪೂರಿ, ಒಗ್ಗರಣೆ ಪೂರಿ. ಮತ್ತು ಮಮ್ಮ ಡೇಗೆ ಟೋಟಲಿ ಫುಲ್ ಹೋಲ್ಸೇಲಲ್ಲಿ ಎಲ್ಲ ಫ್ರೂಟು ಮತ್ತು ಡ್ರೈ ಫ್ರೂಟ್ಸು ಮತ್ತು ಹಾಲು. ಮತ್ತು ನೆಕ್ಸ್ಟು ಅದಾದಮೇಲೆ ಮಮ್ಮ ಡೇ ಆದಮೇಲೆ ನೆಕ್ಸ್ಟ್ ಡೇ 20ನೇ ದಿನ, ಅದೇ 19ನೇ ಆಯಿತು. 20ನೇ ದಿನ ಈಗ ಅದೊಂದು ನೆಕ್ಸ್ಟ್ ಮಾಡ್ತೇವೆ ಒಂದು ಅದು ಸೇಮ್ 3ನೇದು ಕೊಬ್ಬರಿ ಮಿಠಾಯಿ, ಕರೆಕ್ಟ್ 3ನೇ ಸಾರಿ, 10ನೇ ಸಾರಿ, 16ನೇ ಸಾರಿ, 20ನೇ ಸಾರಿ. ಆಮೇಲೆ ಚಾಕ್ಲೇಟು, ಇದು ಕಪ್ ಎಲೆ ಉಂಡೆ, ಅದು ಉಂಡೆ ಎಳ್ಳು ಉಂಡೆ, ಆಮೇಲೆ ನೇರಳೆ ಹಣ್ಣು, ಲಾಸ್ಟ್ ಮೈಸೂರು ಪಾಕ್. ನೆಕ್ಸ್ಟ್ ಮೊದಲನೇ ದಿವಸ ಒಂದು ಸಿಹಿ ಉಂಡೆ, 2ನೇ ದಿವಸ ಖರ್ಜೂರ, ಬಂಜಾಮು, ಬಾಳೆಹಣ್ಣು, ದ್ರಾಕ್ಷಿ, ಆಮೇಲೆ ಆಪಲ್ ಕೇಕು, ಮಿಠಾಯಿ, ಕಾಯಿ ಹೋಳಿಗೆ, ಬೆಣ್ಣೆ ಬಿಸ್ಕತ್ತು, ಕೊಬ್ಬರಿ ಮಿಠಾಯಿ, ಮತ್ತು ಬಾಳೆಹಣ್ಣು, ಆಮೇಲೆ ಕೇಕು, ಕೋಡ್ಬಳೆ, ಆಮೇಲೆ ಬನಾನಾ ಬರ್ಫಿ, ಜನ್ಮದಲ್ಲಿ ನೆನ್ಪಿಟ್ಕೋಬೇಕು ಈ ಬಟ್ಟೆನ. ಬಾದಾಮಿ ಕಲ್ ಸಕ್ಕರೆ, ಕೊಬ್ಬರಿ ಮಿಠಾಯಿ, ರಸಬಾಳೆಹಣ್ಣು, ಆಮೇಲೆ ಮಸಾಲೆ ಪುರಿ ಮತ್ತು ಬಾದಾಮಿ, ಆಮೇಲೆ ಮೊಮ್ಮಡೆ ದಿವಸ ಬಾದಾಮಿ ಹಾಲು ಮತ್ತು ಫ್ರೂಟ್ಸು, ನಂತರ ಮಿಠಾಯಿ, ಚಾಕ್ಲೇಟು, ಎಳ್ಳುಂಡೆ, ನೇರಳೆ ಹಣ್ಣು, ಮೈಸೂರು ಪಾಕ್. ಒಂದೇ ಒಂದಿನ ಮಿಸ್ ಮಾಡಿರೋರು ಯಾರಿದ್ದೀರಿ? ದಯವಿಟ್ಟು ಬನ್ನಿ ಬನ್ನಿ. ಸುಶೀಲಕ್ಕ ಪಾಪ ಮಿಸ್ಸೇ ಮಾಡಿಲ್ಲ, ಅವರು ಟೈಮಿಂಗ್ಸ್ ವ್ಯತ್ಯಾಸ ಆಗಿದೆ ಅಷ್ಟೇ. ಇಲ್ಲಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇರಿ ಪುಡ್ಸಮಣ್ಣ, ರೇಣುಕಣ್ಣ, ಬಾಯ್ಜಿ. ನೆಕ್ಸ್ಟ್ ಇನ್ನೊಂದು ಟರ್ನ್ ಇದೆ, ಇಲ್ಲಿ ಬನ್ನಿ. ಬಾಬೂರ್ ಮನೆಯದು, ಬಾಬೂರ್ ನೆನಪಿರುತ್ತೆ, ಖುಷಿ ಖುಷಿಯಿಂದ ಇಸ್ಕೋಬೇಕು, ಕೊಡಿ ಕೊಡಿ ಅಂತ. ಕೊಡ್ತೀನಿ, ಅಣ್ಣವ್ರಿಗೆ ಕೊಡಿ. ಈಗ ದೊಡ್ಡ ಕಾಂಪಿಟೇಷನ್ ನಡೀತಲ್ಲ ಒಳ್ಳೆ ಲೆವೆಲಲ್ಲಿ, ಅದ್ರದ್ದು ಈಗ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದು? ಪಾರ್ವತಕ್ಕ ಬನ್ನಿ ಪಾಪ. ಬನ್ನಿ ಬನ್ನಿ. ಪಾರ್ವತಕ್ಕ ನಾ ಬಟ್ಟಿಗೆ ಹೋಗ್ತೀನಿ ಅಂದರು, ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಬಟ್ಟಿಗೆ ಹೋಗ್ತೀರಾ? ನನ್ನ ಬಗ್ಗೆ ಹೆದರ್ಕೋಬೇಡಿ ನೀವು, ನಾ ಚೆನ್ನಾಗಿದ್ದೀನಿ. ಅದಕ್ಕೆ ನಾನು ಹೇಳ್ದೆ, ನಾ ಏನಾರ ಆಗಲಿ ನಾ ಕರ್ಕೊಂಡು ಹೋಗ್ತೀನಿ. ಈ ಸತಿ ಇಷ್ಟು ಯೋಗ ಮಾಡಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಮುಂದೆ ಬನ್ನಿ. ಸುಶೀಲಕ್ಕ ಬನ್ನಿ, ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಬನ್ನಿ ಬನ್ನಿ. ಬಾಯ್ಜಿ ಕೊಟ್ಬಿಡಿ, ಇದು ಅವ್ರ ಪರ್ಸ್ ಕೊಟ್ಟಿದೆ. ಯಾವಾಗಲೂ ಇದ್ರಲ್ಲಿ ದುಡ್ಡು ತುಂಬಿರಲಿ. ಕೊಟ್ಬಿಡಿ. ಇಲ್ಲಿ ಇರಿ. ಅಕ್ಕ ಅವ್ರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ನಾವೆಲ್ಲರೂ ಎದ್ದು ನಿಂತು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಯಾರೋ
ಬಾಬಾ. ನಾವು ಬಾಬೋರ್ಗೆ ಧನ್ಯವಾದ ಸಮರ್ಪಣೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಧನ್ಯವಾದದ ಹಾಡು. ಎಲ್ಲರೂ ಬಾಬೋರ್ ಕಡೆ ತಿರುಗಿಕೊಂಡು ಮನದಾಳದಿಂದ ಬಾಬೋರ್ಗೆ ಥ್ಯಾಂಕ್ಸ್ ಹೇಳೋಣ. ಓಕೆ? ಹಾಂ. ಬರುತ್ತೆ ಇವತ್ತಿನ ಬರುತ್ತೆ ಪಕ್ಕ ಬರುತ್ತೆ.